ಮದುವೆ ಬಿಟ್ಟು ಬರಿಗೆಟ್ಟು ಬಾಯ್ಸ್ ಅಂತ ಇವ್ರು ಮೂವರು ಅವನಿಗೆ ಸುಮ್ಮನೆ ಇರಲಿ, ಮಾತಾಡ್ಬೇಕಲ್ಲಿ. ಮಾತಾಡ್ಬೇಕಾದ್ರೆ ಸುಮ್ಮನೆ ಯೂಟ್ಯೂಬ್ ಆನ್ ಮಾಡಿದ್ದೀನಿ. ಏನು ಮಾತಾಡೋಣ? ಕ್ಯಾಮ್ರಾ ಚೆನ್ನಾಗಿ ಬರೋದು ಐಫೋನ್. ಬಾಯ್ಸ್, ಈಗ ಏನಂದ್ರೆ ಇವತ್ತು ಗುರುವಾರ, ನಾಳೆ ಶುಕ್ರವಾರ ಅಂತ. ಇವತ್ತೇನು ವಾರ? ಗುರುವಾರ. ಗುರುವಾರ. ಇವತ್ತು ಗುರುವಾರ. ಕ್ಯಾಂಟೀನಲ್ಲಿ ಒಬ್ಬಟ್ಟು, ವಡೆ ಮತ್ತೆ ಪನ್ನೀರ್ ಹೋಳಿಗೆ ಅಲ್ಲ ಕಣೋ, ಹೋಳಿಗೆ ಒಬ್ಬಟ್ಟು ತಿಂದೀನಿ. ಎಲ್ಲ ತಿನ್ಕೊಂಡು ಒಂದು ಜಾಮೂನು ಐಸ್ ಕ್ರೀಮ್ ತಿಂದ್ಕೊಂಡು ಸಿದ್ದಣ್ಣನ ಜೊತೆ ಕ್ರಿಕೆಟ್ ಗ್ರೌಂಡ್ಗೆ ಹೋಗಿ ಪೊಲೀಸ್ ಕ್ವಾರ್ಟರ್ಸಲ್ಲಿ ಕ್ರಿಕೆಟ್ ಆಡ್ಕೊಂಡು ಬಂದು ಸ್ನಾನ ಮಾಡಿ ದೇವರ ಧ್ಯಾನ ಮಾಡಿ ಇವಾಗ ಹರೀಶಿಂಗೆ ಫೋನ್ ಮಾಡಿ ವಿಡಿಯೋ ಮಾಡೋಣ ಅಂತ ಹರೀಶ್ ಅವ್ರ ರೂಮಿಗೆ ಬಂದು ವನ್ನೂರ್ ಸ್ವಾಮಿನ ಮಾತಾಡ್ಸ್ಕೊಂಡು ಸತೀಶನ್ನ ಮಾತಾಡ್ಸ್ಕೊಂಡು ಬ್ಯಾಡ್ ಬಾಯ್ನ ಮಾತಾಡ್ಸ್ಕೊಂಡು ಎಲ್ಲರ ಜೊತೆ ಸೆಲ್ಫಿ ತಗೊಂಡು ವಿಡಿಯೋ ಮಾಡೋಕ್ಕಂತ ಇವಾಗ ನಾವಿಲ್ಲಿ ಕೂತಿದ್ದೀವಿ. ಇವಾಗ ಹರೀಶ ಏನು ಮಾತಾಡ್ಬೇಕಂತ ಗೊತ್ತಾಗ್ತಾ ಇಲ್ವಂತೆ. ಈಗ ಏನು ಮಾತಾಡ್ಬೇಕಂತ ನೀವೇ ಹೇಳಿ, ಏನು ಮಾತಾಡ್ಬೇಕಂತ ನೀವೇ ಹೇಳಿ. ನೋಡ್ತಾ ಇದ್ದೀರಲ್ಲ, ಒಂದು ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇವಾಗ ಸ್ಟಾರ್ಟ್ ಆಗುತ್ತೆ ನಮ್ಮ ವಿಡಿಯೋ. ಹರೀಶ್ ಅವರೇ ಮಾತಾಡಿ. ಅಯ್ಯೋ, ನಾನು ಸತ್ತೋಯ್ತೀನಿ ಕಣಣ್ಣ, ಅಣ್ಣ ನನ್ನ ಕೈಲಾಯ್ತಾ ಇಲ್ಲ. ಬಾಯ್ಸ್, ಇವನ್ ಬಗ್ಗೆ ಏನು ಹೇಳೋದಂದ್ರೆ 1975ರಲ್ಲಿ ನಾನು ಕಶ್ಯಪ ಬ್ರಹ್ಮನ ಮಗ, ದಿತಿಗರ್ಭ ಸಂಜಾತ ಚತುರ್ಮುಖ ಬ್ರಹ್ಮನ ಮೊಮ್ಮಗ, ವಿಧಾತನಿಂದ ವಿಧಿ ಬರವನ್ನೇ ಬದಲಾಯಿಸಿ ಮರಣವನ್ನೇ ಮೆಟ್ಟಿ ನಿಂತ ಮಹಾವೀರ, ಅತಳ ವಿತಳ ಸುತಳ ರಸತಳ ಪಾತಾಳ ಮಹಾತಳಗಳನ್ನು ಪಾದದಡಿಯಲ್ಲಿಟ್ಟ ಪರಾಕ್ರಮಶಾಲಿ ಎಂದು ಡೈಲಾಗ್ ಹೊಡೆದು ಸ್ಟೇಜ್ ಮೇಲೆ ಎಲ್ಲರ ಸಮ್ಮುಖದಲ್ಲಿ ಒಂದು ಏನು ಈ ಬಡತವಿಂದ ದೇಶ ಉದ್ಧಾರ ಆಯ್ತದ ಒಂದು ಬಿಗ್ ಫ್ಯಾನ್ಸ್ ಅನ್ನ ಹೊಂದಿರುವ ಉತ್ತರ ಕರ್ನಾಟಕದ ಹೊಸ ಪ್ರತಿಭೆ ಹರೀಶ್ ಗುಂಡ್ಲಗಿರಿ ಅಂತ ಇವರನ್ನ ಪ್ರೋತ್ಸಾಹಿಸಿ ಬೆಳೆಸಿ. ಇನ್ನೊಂದು ಇವ್ರ ಬಗ್ಗೆ ಹೇಳ್ಬೇಕಂದ್ರೆ ರಾಜ್ಕುಮಾರ್ ಪಕ್ಕದಲ್ಲಿ ಒಂದೆರಡು ಸಿನಿಮಾಗಳನ್ನ ಮಾಡಿ ಮತ್ತೆ ವಜ್ರಮುನಿ ಅವರ ಜೊತೆ ಒಂದೆರಡು ವಿಲನ್ ಪಾತ್ರಗಳನ್ನ ಮಾಡಿ ಇವಾಗ ನಮ್ಮ ಜೊತೆ NMP ಮೈಸೂರು ಪಾಕಲ್ಲಿ 5 ವರ್ಷದಿಂದ ಬರ್ಬೇಕಂತಾನೆ, ಆದ್ರೆ ಆಯ್ತಲ್ಲ. ನಂದಿನಿ ಮಿಲ್ಕ್ ಬೊಮ್ಮಲಲ್ಲಿ ಮತ್ತೆ ಅದ್ರ ಪಕ್ಕ ಇರೋ NMPಯಲ್ಲಿ ಕೆಲಸ ಮಾಡ್ತಾ ಇದ್ದಾನೆ. ಇವಾಗ ಇವನ್ ಬಗ್ಗೆ ಹೇಳೋದಾದ್ರೆ ನನಗೆ ತುಂಬಾ ಖುಷಿ ಇದೆ, ಯಾಕಂದ್ರೆ ಹುಡುಗ ಕಪ್ಪಗಿದ್ದಾನೆ, ಚೆನ್ನಾಗಿದ್ದಾನೆ. ಐ ಲವ್ ಯು. ಆ ಸೆಕ್ಸಿ ಬೇಬೆ ಇಲ್ಲಿ ಇನ್ನೊಂದು ಸೆಕ್ಸಿ ಬೇಬೆ ಅದೇ ಹಿಂದೆ ಒಂದು ಕ್ಯೂಟ್ ಆಗಿರೋದು ನೋಡ್ರಿ, ಆಪಲ್ ತರ ಅದೇ. ನಿಜವಾಗ್ಲೂ ಈ ತರ ಹಿತಶತ್ರುಗಳನ್ನ ಯಾವತ್ತೂ ನೋಡೇ ಇಲ್ಲ. ಬಾಯ್ಸ್, ಸಾಕ್ಷಿ ನೀವೇ ಯೂಟ್ಯೂಬಲ್ಲಿ ನನಗೆ ಆಮೇಲೆ